ಇರುತ್ತೆ. ಬಟ್ ಇಂಜೆಕ್ಷನ್ ಕೊಡ್ತಾರೆ ಆಯ್ತಾ, ಇಲ್ಲಿಗೆ ಇಂಜೆಕ್ಷನ್ ಕೊಡ್ತಾರೆ. ಬೇರೆಯವ್ರ ಹತ್ರ ಮಾತಾಡುವಾಗ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸೇ ಇರಲಿಲ್ಲ. ಸೊ ತುಂಬಾ ಸಲ ಬೇಜಾರಾಗ್ತಾ ಇತ್ತು ನನಗೆ. ಬಟ್ ಅದು ತುಂಬಾ ಇನ್ಸೆಕ್ಯೂರ್ನ ಫೀಲ್ ಮಾಡಿದೀನಿ. ಬಟ್ ನಾನು ಹೇಳೋದಾದಾಗ ಎವ್ರಿ ಮಂತ್ ಐ ಗೋ ಥ್ರೂ ಸೋ ಮಚ್ ಪೇನ್, ಬಟ್ ಸ್ಟಿಲ್ ಇಟ್ ಇಸ್ ವರ್ತ್ ಇಟ್. ನಾನು ಬ್ರೇಸಸ್ನ ವೇರ್ ಮಾಡಿ ಆಲ್ಮೋಸ್ಟ್ 2 years ಹತ್ರನೇ ಆಗ್ತಾ ಬಂತು. ಬಟ್ ನಾನು ಹಾಕಿಸ್ಕೊಳ್ಳೋಕೆ ಟೈಮ್ ತಗೊಂಡಿದ್ದು ನನಗೆ 21 years ತುಂಬೋ ತನಕನೂ ನಾನು ಹಾಕಿಸ್ಕೊಳ್ಳಿಲ್ಲ. ಸೊ ಆಕ್ಚುಲ್ ಆಗಿ ಹೇಳಬೇಕಂದ್ರೆ ಈ 2 ಅಲ್ಲಿ ಇದೆಯಲ್ಲ, ಇದು ಒಂದ್ರ ಮೇಲೆ ಒಂದಿತ್ತು. ನಾನು ಇಲ್ಲಿ ಒಂದು ಇಮೇಜ್ ಹಾಕ್ತೀನಿ, ನೀವು ನೋಡ್ಕೋಬಹುದು. ಕಾನ್ಫಿಡೆನ್ಸ್ ಬಂದಿದೆ ಅಂತಂದ್ರೆ ಇವಾಗ ಬ್ರೇಸಸ್ ಇದ್ರೂ ಸಹ ನನ್ಗೇನು ಇನ್ಸೆಕ್ಯೂರ್ ಫೀಲ್ ಆಗಲ್ಲ. ಇಟ್ಟಿರಲಿಲ್ಲ, ಒಂದ್ ಹಿಂಗಿದ್ರೆ ಒಂದ್ ಹಿಂಗೆ ಇಲ್ಲಿ ನಾನು ಎಲ್ಲ ಮುಖ ಎಲ್ಲ ಮುಚ್ಕೊಂಡು ಮಾಸ್ಕ್ ಎಲ್ಲ ಹಾಕೊಂಡು ಆಫೀಸಲ್ಲಿ ಕೂತಿರ್ತಿದ್ದೆ. ಸೊ ಆಮೇಲೆ ರೂಢಿ ಆದ್ಮೇಲೆ ನನಗೆ ನಾನು ಇವಾಗ್ಲೂ ಸಹ ಇನ್ಸೆಕ್ಯೂರ್ ಫೀಲ್ ಮಾಡಲ್ಲ. ಇನ್ಸ್ಟೆಡ್ ಐ ಫ್ಲಾಂಟ್ ಮೈ ಬ್ರೇಸಸ್ ಆಯ್ತಾ. ಯೋಚನೆ ಮಾಡಿದ್ದೀರಾ ಬೇಕು ಅನಿಸ್ತಾ ಇದೆ, ಬಟ್ ಭಯ ಇದೆ ಅಂತಂದ್ರೆ ಭಯನೇ ಪಟ್ಕೋಬೇಡಿ. ಟು ಬಿ ಹಾನೆಸ್ಟ್ ಅಷ್ಟೊಂದು ಪೇನ್ ಅಂತೂ ಆಗಲ್ಲ ಆಯ್ತಾ. ಕೆಲವು ಲೈಕ್ ಸ್ಯಾಕ್ರಿಫೈಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರೆ ಅಲ್ವಾ, ಆಮೇಲೆ ವರ್ಷಾನ್ಗಟ್ಲೆ ಫುಲ್ ಹ್ಯಾಪಿಯಾಗೆ ಒಳ್ಳೆ ಸ್ಮೈಲ್ ಇಟ್ಕೊಂಡು ಸೊ ಎಂಡ್ ರಿಸಲ್ಟ್ ನ ನೋಡಿದಾಗ ಓ ಮೈ ಗಾಡ್, ಯು ವಿಲ್ ಬಿ ಸೋ ಹ್ಯಾಪಿ. ಸೊ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಹ್ಯಾಪಿ ಆಗಿರ್ತೀರಾ. Hey guys, welcome back to my YouTube channel. Hope everyone are doing good. ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳ್ಬಿಟ್ಟು ನಿಮಗೆ ಸ್ವಲ್ಪ ಐಡಿಯಾ ಬಂದಿದೆ ಆಲ್ರೆಡಿ ನನ್ನ ತಮ್ನೇಲ್ ನೋಡಿ. ಎಸ್, ನಾನು ಬ್ರೇಸಸ್ನ ವೇರ್ ಮಾಡಿ ಆಲ್ಮೋಸ್ಟ್ 2 years ಹತ್ರನೇ ಆಗ್ತಾ ಬಂತು. ಇನ್ನು ಸ್ವಲ್ಪ ತಿಂಗಳಲ್ಲಿ ರಿಮೂವ್ ಮಾಡ್ತಾರೆ ಆಯ್ತಾ. ಸೊ ಇದ್ರ ಬಗ್ಗೆ ನನಗೆ ತುಂಬಾ ಒಂದಷ್ಟು ಕಾಮೆಂಟ್ಸ್ ಬಂದಿದೆ. ಲೈಕ್ ಬ್ರೇಸಸ್ಗೆ ಎಷ್ಟಾಯ್ತು, ಹೇಗೆ ಮಾಡಿದ್ರಿ, ಏನು, ಈ ಥರದ್ದೆಲ್ಲ ತುಂಬಾ ಕಾಮೆಂಟ್ಸ್ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ನನಗೆ ನನ್ನ ಜರ್ನಿನ ಶೇರ್ ಮಾಡ್ಕೋಬೇಕಿತ್ತು. ಬಿಕಾಸ್ ನಾನು ಬ್ರೇಸಸ್ನ ಹಾಕೊಂಡಿದ್ದು ಆಲ್ಮೋಸ್ಟ್ 22 years ಓಲ್ಡ್ ಇರುವಾಗ. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಬ್ರೇಸಸ್ನ ವೇರ್ ಮಾಡೋದು ಅವ್ರು 16, 15, 14 years ಇರುವಾಗ ಯೂಶುವಲ್ ಆಗಿ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಬಟ್ ನಾನು ಹಾಕಿಸ್ಕೊಳ್ಳೋಕ್ಕೆ ಟೈಮ್ ತೊಗೊಂಡಿದ್ದು ನನಗೆ 21 years ತುಂಬೋ ತನಕನೂ ನಾನು ಹಾಕಿಸ್ಕೊಳ್ಳಿಲ್ಲ. ಯಾಕೆ ಏನು ಇದೆಲ್ಲ ಗೊತ್ತಾಗಬೇಕಂತಂದರೆ ನೀವು ವಿಡಿಯೋನ ಕೊನೆ ತನಕ ನೋಡಿ. ಸೊ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಾನು ಏನೇನೆಲ್ಲ ಮಿಸ್ಟೇಕ್ಸ್ನ ಮಾಡ್ಕೊಂಡೆ ಅದನ್ನು ನೀವು ಮಾಡ್ಕೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟು ನಾನು ಬ್ರೇಸಸ್ ಹಾಕಿಸ್ಕೊಂಡಿದ್ದು 2024 ಆಯಿತಾ. ನಾವಿವಾಗ ಇರೋದು 2026 2026 ಇದು ಜುಲೈ ಆಯಿತಾ. ಸೊ ಜುಲೈಯಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಸೊ ಲೈಕ್ ಆದಷ್ಟು ಬೇಗ ಇನ್ನೊಂದು ವೀಕಲ್ಲೆಲ್ಲ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. 21 years ನನಗೆ ಕಂಪ್ಲೀಟ್ ಆಗಿತ್ತು. 22 ರನ್ನಿಂಗ್ ಇತ್ತು ಅಂತ ಅಂದ್ಕೊಳ್ತೀನಿ ಮೋಸ್ಟ್ ಪ್ರಾಬ್ಲಿ. ಸೊ ಆ ಟೈಮಲ್ಲಿ ಬ್ರೇಸಸ್ ಹಾಕಿಸ್ಕೊಂಡಿದ್ದು ನಾನು. ಲೈಕ್ ಒಂದು 18, 19 ಇರುವಾಗ ನಮ್ಮ ಅಕ್ಕ ಕೂಡ ಬ್ರೇಸಸ್ ಹಾಕಿಸ್ಕೊಂಡಿದ್ಲು. ಸೊ ಅವಳಿಗೆ ಆ ಪೇನ್ ಎಲ್ಲ ನೋಡಿ, ಆ ಹಿಂಸೆಲ್ಲ ನೋಡಿ, ಆಮೇಲೆ ಮತ್ತೆ ಇದು ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ವ ಅದೆಲ್ಲ ನೋಡ್ಬಿಟ್ಟು ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಐ ವೇಟೆಡ್ ಟಿಲ್ 22 years. ಸೊ ಅದಾದ ನಂತರ ನನಗೆ ಯಾಕೋ ಅನ್ನಿಸ್ತು ಇಲ್ಲ ಬ್ರೇಸಸ್ ಹಾಕಿಸ್ಕೋಬೇಕು ನಾನು ಅಂತ. ಬಿಕಾಸ್ ಆ ಚೇಂಜಸ್ನ ನೋಡುವಾಗ, ಬೇರೆಯವ್ರ ಹತ್ರ ಮಾತಾಡುವಾಗ ನನಗೆ ಅಷ್ಟೊಂದು ಕಾನ್ಫಿಡೆನ್ಸೇ ಇರಲಿಲ್ಲ. ಸೊ ತುಂಬ ಸಲ ಬೇಜಾರಾಗ್ತಾ ಇತ್ತು ನನಗೆ. ಸೊ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ 2 ಅಲ್ಲಿ ಇದೆಯಲ್ಲ, ಇದು ಒಂದ್ರ ಮೇಲೆ ಒಂದಿತ್ತು. ನಾನು ಇಲ್ಲಿ ಒಂದು ಇಮೇಜನ್ನ ಹಾಕ್ತೀನಿ, ನೀವು ನೋಡ್ಕೋಬೋದು ಅದರಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಅಟ್ ಪ್ರೆಸೆಂಟ್ ಹೇಗಿದೆ ಅಂತ ನೀವು ನಾನು ಮಾತಾಡುವಾಗನೇ ಅಬ್ಸರ್ವ್ ಮಾಡ್ಬೋದು. ಸೊ ಲೈಕ್ ಅದು ಏನೋ ಒಂದು ಸ್ವಲ್ಪ ತುಂಬಾ ಇನ್ಸೆಕ್ಯೂರಿಟಿ ಇತ್ತು ಆಯಿತಾ ನನಗೆ. ಏನಕ್ಕೆ ಈ ಥರ ಇದೆ, ಆ್ಯಂಡ್ ಇಲ್ಲಿ ನನಗೆ ಒಂದು ಸ್ವಲ್ಪ ಮೇಲಿತ್ತು. ಆ್ಯಂಡ್ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಪೋಸ್ ಮಾಡುವಾಗ ಅಲ್ವಾ, ಅದೇನೋ ಚೆನ್ನಾಗೇ ಅನಿಸ್ತಿರ್ಲಿಲ್ಲ ನನಗೇನೋ. ಮುಖನೇ ಈ ಥರ ಸೊಟ್ಟಗಿದೆ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಾ ಇತ್ತು. ಬಟ್ ಅದು ತುಂಬ ಇನ್ಸೆಕ್ಯೂರ್ನ ಫೀಲ್ ಮಾಡಿದ್ದೀನಿ. ಬಟ್ ನಾನು ಹೇಳೋದಾದರೆ ಇವಾಗ ಈ ಬ್ರೇಸಸ್ ಹಾಕಿಸ್ಕೊಂಡ್ಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತಂದರೆ ಇವಾಗ ಬ್ರೇಸಸ್ ಇದ್ರೂ ಸಹ ನನಗೇನು ಇನ್ಸೆಕ್ಯೂರ್ ಫೀಲ್ ಆಗಲ್ಲ. ಇಟ್ಸ್ ಓಕೆ, ದಿಸ್ ಇಸ್ ಪಾರ್ಟ್ ಆಫ್ ಮೈ ಜರ್ನಿ ಅಂತ ಹೇಳ್ಬಿಟ್ಟು ನನಗೇನು ಸ್ವಲ್ಪನೂ ಇನ್ಸೆಕ್ಯೂರಿಟಿ ಇಲ್ಲ ನನಗೆ ಇವಾಗ ಬ್ರೇಸಸ್ ಇರೋದ್ರಿಂದ. ಸೊ ನಾನು ತುಂಬ ಕಾನ್ಫಿಡೆಂಟಾಗೆ ನಾನು ಬ್ರೇಸಸ್ ವೇರ್ ಮಾಡಿದ್ದೀನಿ ಅಂತಲೇ ಕಾಣೋ ಥರನೇ ಮಾತಾಡ್ತೀನಿ. ಲೈಕ್ ಕಾಣೋ ಥರ ಇನ್ ದ ಸೆನ್ಸ್ ಲೈಕ್ ಕಾಣಲಿ ಅಂತಲೇ ಮಾತಾಡಲ್ಲ. ಲೈಕ್ ಕಾಣಿದ್ರೂ ನನಗೇನೋ ಅದು ಇನ್ಸೆಕ್ಯೂರ್ ಫೀಲ್ ಆಗಲ್ಲ. ಸೊ ಅದೊಂದು ವಿಷಯ. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇರುವಾಗ ಲೈಕ್ 18, 19 years ಎಲ್ಲ ಇರುವಾಗ ಲೈಕ್ ನಾನು ಪ್ರಿಫರ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನನಗೆ ಲೈಕ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಹಾಕಿಸ್ಕೊಂಡಾಗ ನನಗೆ ಅವಳಿಗೆ ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡಿದ್ರಲ್ವ, ಆ ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡಿದ್ರಿಂದ ನನಗೆ ಅದು ನೋಡುವಾಗ ತುಂಬಾ ಭಯ ಆಗ್ತಿತ್ತು ನನಗೆ. ಆಮೇಲೆ ಅವಳು ಊಟ ತಿನ್ನೋದು ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ತಿನ್ನಬೇಕಿರುತ್ತೆ. ಊಟ ತಿನ್ನುವಾಗೆಲ್ಲ ಆ ನೋವಿರುತ್ತಲ್ಲ, ಆ ಹಿಂಸೆಯಿಂದ ತಿನ್ನೋಕ್ಕಾಗದೇ ಇರೋದು, ಅದೆಲ್ಲ ನೋಡ್ಬಿಟ್ಟು ನನಗೆ ಈ ಸ್ಟ್ರಗಲ್ ಅಂತೂ ಬೇಡವೇ ಬೇಡ, ನಾನು ಹಾಕಿಸ್ಕೊಳ್ಳೋದೇ ಇಲ್ಲ ಅಂತ ಡಿಸೈಡ್ ಮಾಡಿದೆ. ಅದಾದ ನಂತರ ಒಂದಿನ ಲೈಕ್ ನಾನು ಜಾಬ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಆದಮೇಲೆ ಒಂದ್ಸಲ ಲೈಕ್ ನನಗೇನು ಅನ್ಸಕ್ಕೆ ಶುರು ಆಯಿತು, ಇಲ್ಲಿ ಹಾಕಿಸ್ಕೋಬೇಕು ಅವಾಗ ಲೈನ್ ಆಗುತ್ತೆ, ನೀಟಾಗಿ ಆಗುತ್ತೆ ಅಂತ. ಕೆಳಗಡೆ ಅಲ್ಲಂತೂ ನಂದು ಹೆಂಗಿತ್ತು ಅಂದರೆ ಫುಲ್ ಕ್ರಿಸ್ ಕ್ರಾಸ್ ಆಯಿತಾ. ಒಂದೂ ಪ್ರಾಪರಾಗಿರಲಿಲ್ಲ. ಒಂದು ಹಿಂಗಿದ್ರೆ ಒಂದು ಹಿಂಗೆ. ಇಲ್ಲಿ ಇವಾಗ ನೀವು ನೋಡ್ತಿದ್ದೀರಾ ಹಿಂಗೆ ಅಟ್ಲೀಸ್ಟ್ ಇವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಆಗಿದೆ. ಇನ್ನೊಂದು 5 monthsಲ್ಲಿ ನನಗೆ ಇದು ರಿಮೂವ್ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ಬರೀ ಜಸ್ಟ್ ರೀಟೈನರ್ನ ಕೊಡ್ತಾರೆ.
ಸೊ ಇವಾಗ ನೀವು ನೋಡಬಹುದು ಈ ತರ ಲೈನ್ ಆಗಿದೆ, ಹಿಂಗಾಗಬೇಕು ಬೇರೆಯವ್ರದ್ದೆಲ್ಲ ಹಲ್ಲು ನೋಡುವಾಗ ನನಗೇನೋ ಒಂಥರ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತು, ನಂದು ಹಿಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಐ ಡಿಸೈಡೆಡ್, ನನಗೆ 21 ಇಯರ್ಸ್ ತುಂಬಿದ ಮೇಲೆ ನಂಗೆ ಅನಿಸ್ತು ಇಲ್ಲಿ ಹಾಕಿಸ್ಕೊಂಡೇ ಬಿಡ್ತೀನಿ ಅಂತ. ಅದು ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು. ಆಮೇಲೆ ಹೋಗಿ ಎಕ್ಸ್ಟ್ರಾಕ್ಟ್ ಎಲ್ಲ ಮಾಡಿದ್ರು, ಟೋಟಲಿ 4 ಹಲ್ಲೇನೋ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ನನಗೆ. ಸೊ ಅದಾದ್ಮೇಲೆ ಅನ್ನಿಸ್ತು ಇಟ್ಸ್ ಓಕೆ ಬಿಡು, ಒಂದು ಸ್ವಲ್ಪ ದಿನ ಸ್ಟ್ರಗಲ್ ಮಾಡಿದ್ರೆ ಆಮೇಲೆ ಆರಾಮ್ ಅನ್ಸುತ್ತೆ. ನನಗೆ ಒಬ್ರು ನೋನ್ ಫ್ರೆಂಡ್ ಕೂಡ ಹೇಳಿದ್ರು, ಇಲ್ಲ ನೀನು ಹಾಕಿಸ್ಕೊಂಡ್ಮೇಲೆ ಆ ರಿಸಲ್ಟ್ನ ನೋಡಿ ನಿನ್ಗೆ ಆಗುತ್ತಲ್ಲ ಖುಷಿ, ಅದೇ ಬೇರೆ ಲೆವೆಲು. ಸೊ ನೀನು ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೂ ನನ್ನ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಲುಕ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ ಆಬ್ವಿಯಸ್ಲಿ. ಸೊ ಹಾಗಾಗಿ ಇಟ್ಸ್ ಓಕೆ, ಲೆಟ್ ಮೀ ಟ್ರೈ ಇಟ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಆವಾಗ ನನಗೆ ಥಾಟ್ ಬಂತು. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು 2 or 3 ಹಾಸ್ಪಿಟಲ್ಸ್ಗೆ ವಿಸಿಟ್ ಮಾಡಿದೆ ನಾನು. ಹೇಗಿದೆ ಏನು ಆ್ಯಂಡ್ ಪ್ರೈಸಸ್ ಎಲ್ಲ ಎಷ್ಟು ಎಲ್ಲದನ್ನು ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾನು ಹಾಕ್ಸಿದ ಹಾಸ್ಪಿಟಲ್ಲು, ಆ್ಯಕ್ಚುಲಿ ನಮ್ಮ ಅಕ್ಕ ಹಾಕ್ಸಿದ ಹಾಸ್ಪಿಟಲ್ಗೆ ನಾನು ಹೋಗಿದ್ದು ಫೈನಲ್ ಆಗಿ. ಸೊ ಅಲ್ಲೇ ನನಗೆ ಓಕೆ ಅಂತ ಅನ್ನಿಸ್ತು, ಅವ್ರ ಪ್ರೈಸ್ ಕೂಡ ಓಕೆ ಅನ್ನಿಸ್ತು. ಆ್ಯಂಡ್ ಅವರು ಎವ್ರಿ ಮಂತ್ ಡಾಕ್ಟರ್ ಬರ್ತಾರೆ ಅದೆಲ್ಲ ಹೇಳಿದ್ರು. ಆ್ಯಂಡ್ ಡಾಕ್ಟರ್ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬರೋದು. ಸೊ ಈ ಥರ ವಿಷಯ ಎಲ್ಲ ಹೇಳುವಾಗ ನನಗೆ ಓಕೆ, ಇಲ್ಲಿನೇ ನಾನು ಹಾಕಿಸ್ಕೊಳ್ಬೋದು ಅಂತಲೂ ಅನ್ನಿಸ್ತು. ಆ್ಯಂಡ್ ಪ್ರೈಸ್ ಕೂಡ ಓಕೆನೇ ಇತ್ತು. ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಹಾಸ್ಪಿಟಲ್ನ ಚೂಸ್ ಮಾಡಿದೆ. ಯಾವುದು ಏನು ಅದೆಲ್ಲ ಇನ್ನು ಡೀಟೇಲಾಗಿ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಆಯಿತಾ. ಇವಾಗ ಜಸ್ಟ್ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಆಮೇಲೆ ನಾನು ಹಾಕಿಸ್ಕೊಂಡಿದ್ದು ಏನೇನೆಲ್ಲ ಆಯಿತು ಅದೆಲ್ಲದನ್ನು ಇನ್ನು ಕ್ಲಿಯರ್ ಆಗಿ ಬೇರೆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ಜಾಸ್ತಿ ಜನಕ್ಕೆ ರೀಚ್ ಆಗಿ ಅದಾದಮೇಲೆ ಯಾರಾದರೂ ಕಾಮೆಂಟ್ ಮಾಡಿ ಈ ಥರ ಬೇಕು ಆ ಥರ ಬೇಕು ಎಲ್ಲ ಹೇಳಿದ್ರೆ ಮಾಡ್ತೀನಿ. ಆ್ಯಂಡ್ ನನಗೆ ತುಂಬ ಲಾಂಗ್ ಬ್ಯಾಕ್ ಲೈಕ್ ಇಯರ್ ಅಗೋ ಕಾಮೆಂಟ್ಸ್ ಬಂದಿದೆ ನನಗೆ ಬ್ರೇಸಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಲೈಕ್ ಆಗುತ್ತಲ್ವ, ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಅಂದರೆ ಒಬ್ರಿಗೆ ಯೂಸ್ ಆಗುತ್ತೆ ಅಂತಂದ್ರೂ ಐ ಆಮ್ ವೆರಿ ಹ್ಯಾಪಿ ಟು ಡೂ ದ ವಿಡಿಯೋ ಆಯಿತಾ. ಹಾಗಾಗಿ ಚೊಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಫಿಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನು ಲೈಕ್ ಯಾರಾದರೂ ಕೇಳಲಿ ಬಿಡಲಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ. ಲೈಕ್ ಹೇಗಿತ್ತು ನನ್ನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೇಗೆ ನಡೀತಾ ಇತ್ತು ಆ್ಯಂಡ್ ಆಲ್ಮೋಸ್ಟ್ ಇನ್ನೇನು ಮುಗಿಯೋಕ್ಕೆ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ತನಕ ಹೇಗಿತ್ತು ನನ್ನ ಬ್ರೇಸಸ್ ಸ್ಟೋರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಓಕೆನಾ. ಸೊ ಫೈನಲಿ ನಾನು ಡಿಸೈಡ್ ಮಾಡಿಕೊಂಡೆ, ಇಲ್ಲ ಬ್ರೇಸಸ್ ಹಾಕಿಸ್ಕೊಂಡೇ ಬಿಡ್ತೀನಿ ಅಂತ. ಆಮೇಲೆ ಡಿಸೈಡ್ ಮಾಡಾದ್ಮೇಲೆ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಎಲ್ಲ ಮಾಡಿ ಆದಮೇಲೆ ಫೈನಲ್ ಆಗಿ 1 ಡೇ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಆವಾಗ ಫಸ್ಟ್ ನನಗೆ ಇದ್ದಿದ್ದು ಎಕ್ಸ್ಟ್ರಾಕ್ಷನು. ಬಿಕಾಸ್ ನಾನು ಕೇಳಿದೆ ಡಾಕ್ಟರ್ ಹತ್ರ. ಸೊ ನನಗೆ ಅದು ಎಕ್ಸ್ಟ್ರಾಕ್ಟ್ ಮಾಡೋದೇ ಜಾಸ್ತಿ ಭಯ ಇದ್ದಿದ್ದು ಆಯಿತಾ. ಇವಾಗ ಎವ್ರಿ ಮಂತ್ ಐ ಗೋ ಥ್ರೂ ಸೋ ಮಚ್ ಪೇನ್, ಬಟ್ ಸ್ಟಿಲ್ ಇಟ್ ಇಸ್ ವರ್ತ್ ಇಟ್ ಆಯಿತಾ. ಆವಾಗ ಎಕ್ಸ್ಟ್ರಾಕ್ಷನ್ನೇ ಭಯ ಇದ್ದಿದ್ದರಿಂದ ನಾನು ಡಾಕ್ಟರ್ ಹತ್ರ ಕೇಳಿದೆ, ನೀವು ಎಕ್ಸ್ಟ್ರಾಕ್ಷನ್ ಮಾಡ್ದಲೇ ಹಂಗೇನೆ ಏನಾದರೂ ಟ್ರೀಟ್ಮೆಂಟ್ನ ಮಾಡೋಕ್ಕಾಗತ್ತಾ ಅಂತ. ಸೊ ಅವ್ರು ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಆಗಬೇಕು ಅಂತಂದರೆ ಎಲ್ಲ ಫುಲ್ ಕ್ರಿಸ್ ಕ್ರಾಸ್ ಆಗಿದೆ, ಅದು ಒಳಗಡೆ ಹೋಗೋಕ್ಕೆ ಜಾಗನೇ ಇಲ್ಲ ಅಂತಂದರೆ ಅದು ಹೇಗೆ ಹೋಗುತ್ತೆ, ಹಂಗಾಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಒಂದು ಮಾಡಿದ್ರೆ ಆಗಲ್ವಾ ಅಂತಲ್ಲ, ಬಿಕಾಸ್ ನಾನು 4 ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಐ ವಾಸ್ ನಾಟ್ ಹ್ಯಾಪಿ ಅಬೌಟ್ ಇಟ್ ಅಟ್ ಆಲ್. 4ನ ಕೀಳ್ತಾರೆ ಅಂತಂದರೆ ನನಗೆ ತುಂಬಾ ಭಯ ಇತ್ತು. ಹಾಗಾಗಿ ಅಯ್ಯೋ ಏನಾಗುತ್ತೋ ಏನೋ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಅದಾದ ನಂತರ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟರು ಕೀಳಕ್ಕೆ. ಆ್ಯಂಡ್ ಒಂದೇ ಸಲ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಲಿಲ್ಲ ಆಯಿತಾ ಡಾಕ್ಟರು. ಒಂದು ಸತಿ ಇದೆರಡು ಮಾಡಿದರು, ಇದೆರಡು ಒಂದು ಸತಿ ಮಾಡಿದ್ರು. ಬಿಕಾಸ್ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅಟ್ಲೀಸ್ಟ್ ನಾವು ಈ ಕಡೆ ಫುಡ್ನ ತಿನ್ಬೋದು. ಈ ಕಡೆ ಎಕ್ಸ್ಟ್ರಾಕ್ಟ್ ಆದಾಗ ಇದು ಹೀಲ್ ಆಗಿರುತ್ತೆ ಅಷ್ಟರಲ್ಲಿ 1 ಮಂತೋ 1.5 ಮಂತೋ ಏನೋ ಟೈಮ್ ಕೊಡ್ತಾರೆ, ಇಲ್ಲ 3 ವೀಕ್ಸ್ ಏನೋ ಟೈಮ್ ಕೊಡ್ತಾರೆ. ಸೊ ಇದು ಹೀಲ್ ಆದಮೇಲೆ ಈ ಕಡೆ ಬರುತ್ತೆ. ಸೊ ಇಲ್ಲಿ ಮತ್ತೆ ನಾವು ಈ ಕಡೆಯಲ್ಲಿ ತಿನ್ನಬಹುದು. ಈ ಥರ ನನ್ನ ಬ್ರೇಸಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಇನ್ನು ಇನ್ ಡೆಪ್ತ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬ್ರೇಸಸ್ ಸ್ಟೋರಿನ ಕಂಪ್ಲೀಟಾಗಿ ಹೇಳ್ತೀನಿ. ಇದು ಜಸ್ಟ್ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ಯಾಕೆ ಇಷ್ಟು ವರ್ಷ ವೇಟ್ ಮಾಡಿ ನಾನು ಬ್ರೇಸಸ್ ಹಾಕಿಸ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಏನು ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ನೀವು ಒಂದು 16-17 ಇರುವಾಗಲೇ ಹಾಕಿಸ್ಕೊಳ್ತೀರಾ ಅಂತಂದರೆ ಇಟ್ ಈಸ್ ರಿಯಲಿ ಗುಡ್. ಸೊ ತುಂಬ ಜನಕ್ಕೆ ತಲೆಯಲ್ಲಿ ಕುತ್ಕೊಬಿಟ್ಟಿರುತ್ತೆ, ಅದು ತುಂಬ ಪೇನ್ ಆಗುತ್ತೆ. ಲೈಕ್ ಎವ್ರಿ ಮಂತ್ ಟ್ರೀಟ್ಮೆಂಟ್ ಇರುವಾಗ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಎಲ್ಲಿ ಚುಚ್ತಾರೋ ಎಲ್ಲ ಭಯ ಇರುತ್ತೆ. ಬಟ್ ಇಂಜೆಕ್ಷನ್ನ ಕೊಡ್ತಾರೆ ಆಯಿತಾ, ಇಲ್ಲಿಗೆ ಇಂಜೆಕ್ಷನ್ ಕೊಡ್ತಾರೆ. ಅದು ಯಾವಾಗ ಅಂತಂದರೆ ಎಕ್ಸ್ಟ್ರಾಕ್ಷನ್ ಮಾಡುವಾಗ ಮಾತ್ರ, ಅದು ಬಿಟ್ಟು ಬೇರೆ ಟೈಮಲ್ಲಿ ಇಂಜೆಕ್ಷನ್ನ ಕೊಡಲ್ಲ. ಜಸ್ಟ್ ಇಲ್ಲಿ ಎಲ್ಲ ಟೈಟ್ ಮಾಡೋದು, ಇಲ್ಲ ಅಂತಂದರೆ ಆ ಸ್ಕ್ರೂ ಎಲ್ಲ ಹಾಕೋದು, ಈ ಥರದೇ ನಡೀತಾ ಇರುತ್ತೆ. ಸೊ ನೀವು ಯಾರಾದರೂ ಬ್ರೇಸಸ್ ಹಾಕಿಸ್ಬೇಕು ಅಂತ ಇದ್ದರೆ, ನಿಮಗೆ ಥಾಟ್ ಇದೆ ಇಲ್ಲ ಹಾಕಿಸ್ಕೊಳ್ಳೇಬೇಕು ಅಂತ, ಸೊ 20 ಇಯರ್ಸ್ ತನಕ ವೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಬೇಗ ಯಾವಾಗ ಆಗುತ್ತೆ ಆವಾಗಲೇ ಹಾಕಿಸ್ಕೊಳ್ಳಿ. ನಾವು ಸ್ಕೂಲ್ ಲೆವೆಲಲ್ಲೆಲ್ಲ ಇರುವಾಗ ಅಷ್ಟೊಂದು ಇನ್ಸೆಕ್ಯೂರ್ ಫೀಲ್ ಮಾಡಲ್ಲ ನಾವು ಬ್ರೇಸಸ್ ಇದ್ರೂ. ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಹಾಕಿದಾಗ ಅದನ್ನು ಒಂದು ಸ್ವಲ್ಪ ಹಿಂಸೆ ಇತ್ತು. ನಾನು ಎಲ್ಲ ಮುಖ ಎಲ್ಲ ಮುಚ್ಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡು ಆಫೀಸಲ್ಲಿ ಕೂತಿರ್ತಿದ್ದೆ. ಸೊ ಆಮೇಲೆ ರೂಢಿ ಆದಮೇಲೆ ನನಗೇನು ತೊಂದರೆ ಇರಲಿಲ್ಲ, ಏನು ಇನ್ಸೆಕ್ಯೂರ್ ಕೂಡ ಫೀಲ್ ಮಾಡ್ತಾ ಇರಲಿಲ್ಲ. ನಾನು ಇವಾಗಲೂ ಸಹ ಇನ್ಸೆಕ್ಯೂರ್ ಫೀಲ್ ಮಾಡಲ್ಲ. ಇನ್ಸ್ಟೆಡ್ ಐ ಫ್ಲಾಂಟ್ ಮೈ ಬ್ರೇಸಸ್ ಆಯಿತಾ. ಸೊ ಫಸ್ಟ್ ಥಿಂಗ್ ಏನಂತಂದರೆ, ನೀವು ಯಾರಾದರೂ ಬ್ರೇಸಸ್ ಹಾಕೋಕ್ಕೆ ಯೋಚನೆ ಮಾಡಿದ್ದೀರಾ, ಬೇಕು ಅನ್ನಿಸ್ತಾ ಇದೆ ಬಟ್ ಭಯ ಇದೆ ಅಂತಂದರೆ ಭಯನೇ ಪಟ್ಕೋಬೇಡಿ. ಟು ಬಿ ಹಾನೆಸ್ಟ್ ಅಷ್ಟೊಂದು ಪೇನ್ ಅಂತೂ ಆಗಲ್ಲ ಆಯಿತಾ. ಕೆಲವೊಬ್ರಿಗೆ ಆಗುತ್ತೇನೋ, ಬಟ್ ನಾನು ಕನ್ಸಲ್ಟ್ ಮಾಡಿ ಡಾಕ್ಟರ್ ಹತ್ರ ನಾನು ಹೋದಾಗ ಲೈಕ್ ನನಗೆ ಅವ್ರು ಎಕ್ಸ್ಟ್ರಾಕ್ಷನ್ ಮಾಡುವಾಗಲೂ ಅದೇನು ಭಯ ಆಗಲಿಲ್ಲ. ಬಿಕಾಸ್ ಅನಸ್ತೇಷಿಯಾ ಕೊಟ್ಬಿಟ್ಟು ಮಾಡೋದು. ಅದಾದ ನಂತರನೂ ಅಷ್ಟೇ
ಅಷ್ಟೊಂದು ಪೇನ್ ಆಗಲಿಲ್ಲ. ಬಟ್ ಇವಾಗ ಎವ್ರಿ ಮಂತ್ ಅದು ಅಡ್ಜಸ್ಟ್ ಆಗುವಾಗ ಹೋಗೋ ಪೇನ್ ಇದೆಯಲ್ಲ, ದಟ್ ಇಸ್ ಹಾರಿಬಲ್. ಬಿಕಾಸ್ ಫುಡ್ನ ಕನ್ಸ್ಯೂಮ್ ಮಾಡೋಕ್ಕಾಗೋದೇ ಇಲ್ಲ ನೀವು. ಲೈಕ್ ನಿಮ್ಗೆ ಏನು ತಿನ್ನಬೇಕು ಅನ್ಸುತ್ತೆ ಅದನ್ನು ತಿನ್ನೋಕ್ಕಾಗಲ್ಲ. ಒಂದಷ್ಟು ವರ್ಷಗಳು ಲೈಕ್ 1 ಇಯರ್ ಆರ್ 2 ಇಯರ್ಸು ಅದೆಲ್ಲದನ್ನು ಬದಿಗಿಟ್ಟು ನಾವು ಫೋಕಸ್ ಮಾಡಿದ್ರೆ ಅಲ್ವಾ, ಸೊ ಅಟ್ ದಿ ಎಂಡ್ ನಾವು ಆ ರಿಸಲ್ಟ್ನ ನೋಡುವಾಗ ಯು ವಿಲ್ ಬಿ ಸೋ ಹ್ಯಾಪಿ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾರಾದರೂ ಬ್ರೇಸಸ್ ಹಾಕಿಸ್ಬೇಕು ಅಂತ ಇದ್ದರೆ, ಇದೆಲ್ಲ ಫುಡ್ಡು ಅದು ಇದೆಲ್ಲ ತೊಂದರೆ ಆಗೋದ್ರಿಂದ ಇಟ್ಸ್ ಓಕೆ, 2 ಇಯರ್ಸೋ 1 ಇಯರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 3rd ಇಯರ್ ಬರುವಾಗ ನೀವು ಫುಲ್ ಹ್ಯಾಪಿ ಆಗಿರ್ತೀರಾ ಆ ರಿಸಲ್ಟ್ನ ನೋಡಿ. ಆಮೇಲೆ ಅದ್ರ ಮುಂದೆ ಇರುತ್ತಲ್ವ, ಎಷ್ಟು ವರ್ಷಗಳಿರುತ್ತೆ ಅಷ್ಟು ವರ್ಷನೂ ಸಹ ನಿಮ್ಗೆ ಇಷ್ಟ ಬಂದಿದ್ದನ್ನು ತಿನ್ಕೊಂಡು ಆರಾಮಾಗಿರ್ಬೋದು. ಸೊ ಇದು ಒಂದು ವಿಷಯ. ಅದಾದಮೇಲೆ ನೀವು ಬ್ರೇಸಸ್ನ ಹಾಕ್ಸೋಕ್ಕೆ ಇನ್ನೂ ವೇಟ್ ಮಾಡ್ತಿದ್ದೀರಾ, ಇಷ್ಟು ವರ್ಷ ಬೇಕು, ಅಷ್ಟು ವರ್ಷ ಆಗಿದೆ, ಬೇಡ ಇನ್ನೂ ಟೈಮ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ಇವಾಗಲೇ ಹೋಗಿ ಹಾಕಿಸ್ಕೊಳ್ಳಿ. ನೀವು 15, 14, 13 ಇಯರ್ಸಲ್ಲಿ ಇದ್ದೀರಾ ಅಂತಂದ್ರೆ ಆಗ್ತಾರೆ ಆಯಿತಾ. ಎಷ್ಟು ಚಿಕ್ಕ ಮಕ್ಕಳು ಎಲ್ಲ ಬರ್ತಾರೆ, ನಾನು ನೋಡ್ತಾ ಇರ್ತೀನಿ ಹಾಸ್ಪಿಟಲಲ್ಲಿ. ಸೊ ಬಂದು ಆರಾಮಾಗಿ ಹಾಕಿಸ್ಕೊಳ್ತಾರೆ. ಸೊ ನಿಮ್ಗೇನಾದರೂ ಅನಿಸಿದೆ ಅಂತ ಹೇಳಿದ್ರೆ ಹಾಕಿಸ್ಕೋಬೇಕು ಅಂತ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಅವ್ರು ಏನೇನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ಸೊ ಅದ್ರ ಪ್ರಕಾರ ನೀವು ಬ್ರೇಸಸ್ನ ಹಾಕಿಸ್ಕೋಬೋದು. ಸೊ ಭಯನೇ ಬೇಡ ಗೈಸ್, ಭಯನೇ ಬೇಡ. ಅಷ್ಟೊಂದೇನು ಪೇನ್ ಆಗಲ್ಲ. ಸೊ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ದ ಫೈನಲ್ ಥಿಂಗ್ ಈಸ್ ಲೈಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡೋದೆಲ್ಲ ಇರುತ್ತೆ. ಲೈಕ್ ನೀವು ಸ್ಟಿಕ್ಕಿ ಫುಡ್ನ ತಿನ್ನೋಕ್ಕಾಗಲ್ಲ, ಆಮೇಲೆ ಗಟ್ಟಿ ಇರೋದನ್ನ ತಿನ್ನೋಕ್ಕಾಗಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ. ಇದು ಒಂದನ್ನ ಒಂದು ಸ್ವಲ್ಪ ದಿನ ಲೈಕ್ ಸ್ಯಾಕ್ರಿಫೈಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರೆ ಅಲ್ವಾ, ಆಮೇಲೆ ವರ್ಷಾನ್ಗಟ್ಲೆ ಫುಲ್ ಹ್ಯಾಪಿಯಾಗೆ ಒಳ್ಳೆ ಸ್ಮೈಲ್ ಇಟ್ಕೊಂಡು ಚೆನ್ನಾಗಿರ್ಬೋದು. ಸೊ ಹಾಗಾಗಿ ಏನಾದರೂ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಬೇಕೋ ಬೇಡವೋ ಅಂತ, ಸೊ ಐ ವುಡ್ ಸೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿ ನಿಮ್ಮ ಬ್ರೇಸಸ್ನ ಹಾಕಿಸ್ಕೊಳ್ಳಿ. ಸೊ ಒಂದು ಸತಿ ಏನಾದರೂ ನಿಮ್ಗೊಂದು ವಿಷಯ ತಲೆಗೆ ಬಂದಿದೆ ಅಂತಂದರೆ, ಅದರಲ್ಲಿ ಏನೋ ಒಂದು ರಿಸಲ್ಟ್ ಇರುತ್ತೆ, ಇಲ್ಲ ಏನೋ ಒಂದು ಒಳ್ಳೇದಾಗುತ್ತೆ. ಅದರಿಂದನೇ ನಿಮ್ಗೆ ಒಂದ್ಸಲನಾದರೂ ಅನಿಸಿರುತ್ತೆ ಆಯಿತಾ. ಸೊ ಇಲ್ಲ ಹಾಕಿಸ್ಕೋಬೇಕು ಬ್ರೇಸಸ್, ಇಲ್ಲ ಅಂತಂದರೆ ಇಲ್ಲ ನಾನು ಇದನ್ನು ಓದಬೇಕು, ಏನೇ ಇದ್ರೂ ಅಷ್ಟೇ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಪಾಸಿಟಿವ್ ಆಗಿ ನಾವು ತಗೊಳ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಸೊ ಹೀಗಿತ್ತು ನನ್ನ ಬ್ರೇಸಸ್ ಜರ್ನಿ. ನಾನು ಯಾಕೆ ಇಷ್ಟು ವರ್ಷ ವೇಟ್ ಮಾಡಿ ಬ್ರೇಸಸ್ ಹಾಕಿಸ್ಕೊಂಡಿದ್ದು ಅಂತಂದರೆ, ಮೇನ್ ರೀಸನ್ ಬಂದು ಫಿಯರ್ ಆಯಿತಾ. ಸೊ ಫಿಯರಿಂದನೇ ನಾನು ತುಂಬ ವರ್ಷಗಳ ಕಾಲ ವೇಟ್ ಮಾಡಿ ಹಾಕಿಸ್ಕೊಂಡಿದ್ದು. ಆಮೇಲೆ ನನಗೆ ಲೈಕ್ ಯಾವಾಗ ನಾನು ಆಫೀಸ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೇನೋ ಒಂಥರ ಇಲ್ಲ ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಸ್ಮೈಲ್ ಕೂಡ ಚೆನ್ನಾಗಿರಬೇಕು, ಈ ಥರ ಎಲ್ಲ ಅನಿಸುವಾಗ ನಾನು ಇಲ್ಲ ಪರವಾಗಿಲ್ಲ, ಐಲ್ ಗೋ ಥ್ರೂ ದ ಪೇನ್, ಐಲ್ ಹ್ಯಾಂಡಲ್ ಇಟ್ ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಕೊಂಡಿದ್ದು. ನಿಮ್ಗೂ ಹಿಂಗೆ ಅನ್ಸುತ್ತೆ. ಸೊ ಎಂಡ್ ರಿಸಲ್ಟ್ನ ನೋಡಿದಾಗ ಓ ಮೈ ಗಾಡ್, ಯು ವಿಲ್ ಬಿ ಸೋ ಹ್ಯಾಪಿ. ಸೊ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಹ್ಯಾಪಿ ಆಗಿರ್ತೀರಾ. ಇವಾಗೇನೆ ನೀವು ನೋಡಿದ್ರೆ ನಾನು ಇಮೇಜಸ್ನ ಎಲ್ಲ ಕಡೆ ಒಂದೊಂದು ಹಾಕ್ಕೊಂಡು ಬಂದಿರ್ತೀನಿ ನಿಮಗೆ, ನನ್ನ ಎಷ್ಟು ಚೇಂಜಸ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಅದೆಲ್ಲ ನೋಡುವಾಗ ನೀವು ಇವಾಗ ನೋಡುವಾಗ ನನ್ನ ಫೇಸಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ಟೀತ್ ಎಲ್ಲ ಅಲೈನ್ ಆಗಿರೋದನ್ನು ಅಷ್ಟು ನೀಟಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಖುಷಿ ಇದೆ. ಸೊ ನೀವು ಇದೇ ಥರ ಖುಷಿ ಫೀಲ್ ಮಾಡ್ತೀರಾ, ನಿಮ್ಗೇನಾದರೂ ಆ ಥಾಟ್ ಇದ್ದರೆ ಹಾಕಿಸ್ಕೋಬೇಕು ಅಂತ ಇದ್ದರೆ, ಸೊ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿ ಹಾಕಿಸ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗಿ ಏನೋ ಕಡಿಮೆ ಇದೆ, 10,000ಕ್ಕೆ ಹಾಕ್ತಾರೆ, 8,000ಕ್ಕೆ ಹಾಕ್ತಾರೆ ಅಂತ ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಹಾಳು ಮಾಡ್ಕೋಬೇಡಿ. ಯಾಕಂತಂದರೆ ಸೊ ಅಲ್ಲಿನ ವಿಚಾರ ಎಲ್ಲ ಬಂದರೆ ಅಲ್ವಾ, ಇಟ್ ಇಸ್ ಸೋ ಡೆಲಿಕೇಟ್. ಮತ್ತೇನಂತಂದರೆ ನೀವು ಸುಮ್ಮನೆ ಹಾಗೆ ಹೀಗೆ ಏನೋ ಮಾಡೋಕ್ಕಾಗಲ್ಲ. ಒಳಗಡೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗಿರುತ್ತೋ ಏನೋ ನಮಗೆ ಗೊತ್ತಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಒಂದು ಸ್ಕ್ಯಾನೋ ಇಲ್ಲ ಅಂತಂದರೆ ಒಂದು ಟೆಸ್ಟೋ ಏನೋ ಮಾಡಿಸೋ ತನಕನೋ ಹಲ್ಲಿಗೆ. ಸೊ ಲೈಕ್ ಇಟ್ ಈಸ್ ನಾಟ್ ಈಸಿ ಆಯಿತಾ. ಲೈಕ್ ನಾವು ಮೇಲ್ಗಡೆ ನೋಡುವಾಗ ಎಲ್ಲ ಫುಲ್ ವೈಟ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಅದೇ ಒಂದು ಟೆಸ್ಟ್ ಮಾಡಿದಾಗ ಏನೇನೆಲ್ಲ ಇರುತ್ತೆ ಒಳಗಡೆ, ಉಳುಕಾಗಿರುತ್ತೆ, ಸೊ ಕ್ಯಾವಿಟಿ ಎಲ್ಲ ಇರುತ್ತೆ. ಸೊ ಅದು ಗೊತ್ತಾಗುತ್ತೆ. ಸೊ ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ನಾವು ಒಂದು ಟೆಸ್ಟೋ ಏನೋ ಮಾಡಿಸಬೇಕಿರುತ್ತೆ, ಎಕ್ಸ್ರೇ ಎಲ್ಲ. ಕೆಲವೊಂದು ಸಲ ನಮ್ಗೆ ಇಲ್ಲಿ ಬ್ಲ್ಯಾಕ್ ಆದಾಗೇ ಗೊತ್ತಾಗುತ್ತೆ. ಕೆಲವೊಬ್ರದ್ದು ಟೀತ್ ನೋಡೋಕ್ಕೆ ಫುಲ್ ವೈಟ್ ಆಗಿ ಸಖತ್ತಾಗಿ ಕಾಣ್ತಾ ಇರುತ್ತೆ, ಬಟ್ ದೇ ವಿಲ್ ಬಿ ಗೋಯಿಂಗ್ ಥ್ರೂ ಸೋ ಮಚ್ ಕ್ಯಾವಿಟಿ ಅದು ಇದು ಅಂತೆಲ್ಲ, ಒಳಗೆ ಎಷ್ಟೊಂದು ಪೇನ್ ಇರುತ್ತೆ. ಸೊ ಗೊತ್ತಾಗಲ್ಲ ಅಲ್ವಾ. ಈ ಥರದಕ್ಕೆಲ್ಲ ತುಂಬ ಕೇರ್ಫುಲ್ ಆಗಿ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ವಿಷಯ. ಆ್ಯಂಡ್ ನಾನು ಯಾಕೆ 21 ಇಯರ್ಸ್ ವೇಟ್ ಮಾಡಿ ಬ್ರೇಸಸ್ ಹಾಕಿಸ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ನಿಮಗೂ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಇದರಲ್ಲಿ ಈ ವಿಡಿಯೋನ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ. ಬಿಕಾಸ್ ನಿಮ್ಗೆ ಯಾರಿಗಾದ್ರೂ ಫಿಯರ್ ಇತ್ತು ಅಂತ ಅಂದರೆ ಆಬ್ವಿಯಸ್ಲಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಸ್ಮಾಲ್ ಥಾಟ್ ಆದರೂ ಬಂದಿರುತ್ತೆ, ಇಲ್ಲ ನಾನು ಹಾಕಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಇಟ್ಸ್ ಟು ಬಿ ಆನೆಸ್ಟ್, ನಾನಂತೂ ತುಂಬಾ ಭಯ ಇತ್ತು ನನಗೆ. ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಭಯ ಆಯಿತು. ಅದಕ್ಕೇ ನಾನು ವೆಯ್ಟ್ ಮಾಡಿದ್ದು. ಆಮೇಲೆ ನಾನು ಹಾಕಿಸ್ಕೊಂಡ್ಮೇಲೆ ಲೈಕ್ ಐ ವಾಸ್ ಸೋ ಹ್ಯಾಪಿ.
ಅಂತೂ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಬಿಕಾಸ್ ನನಗೆ ಎಲ್ಲರೂ ಥರ ಇದ್ದಂಗೆ ಬರೀ ನಾರ್ಮಲ್ ಇದನ್ನು ಮಾತ್ರ ಹಾಕ್ಲಿಲ್ಲ ಆಯಿತಾ. ತುಂಬ ಪ್ರೊಸೀಜರ್ ಇತ್ತು ನನಗೆ. ಬಿಕಾಸ್ ನನ್ನ ಹಲ್ಲಿಂದು ಕಂಡೀಷನ್ ಕೂಡ ಹಾಗೇನೇ ಇತ್ತು. ಲೈಕ್ ಪ್ರಾಪರಾಗಿ ಇಲ್ಲದೆ ಇರೋ ಕಾರಣ ತುಂಬ ಟ್ರೀಟ್ಮೆಂಟ್ಸ್ ಬೇಕಾಗಿತ್ತು. ಎಲ್ಲರೂ ಥರ ನಾರ್ಮಲ್ ಟ್ರೀಟ್ಮೆಂಟ್ ಇರಲಿಲ್ಲ, ಇದು ಸ್ವಲ್ಪ ಕ್ರಿಟಿಕಲ್ ಟ್ರೀಟ್ಮೆಂಟ್ ಇತ್ತು. ಸೊ ಇದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು, ನನ್ನ ಟ್ರೀಟ್ಮೆಂಟ್ ಬಗ್ಗೆ, ಇದು ನಾನು ಹೇಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು, ಯಾಕೆ ಇಷ್ಟು ವರ್ಷ ವೇಟ್ ಮಾಡಿ ನಾನು ಹಾಕಿಸ್ಕೊಂಡಿದ್ದು ಅಂತ. ಹೋಪ್ಸೋ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ಸಮಯ ಬಂದಿದೆ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye-bye. ಆ್ಯಂಡ್ ಒನ್ ಥಿಂಗ್ ಏನಂತಂದರೆ ನೋಡಿ, ಇದು ಅಂತ ಹೇಳ್ಬಿಡ್ತೀನಿ ಇಲ್ಲೇ. ಸೊ ಆ್ಯಕ್ಚುಲಾಗಿ ನನಗೆ ಇಲ್ಲೊಂದು ವಯರ್ ಹಾಕಿದ್ದಾರೆ, ಇದು ಎಲ್ಲೋ ಆಗಿದೆ. ಸೊ ಅದಕ್ಕೆ ನಾನು ಇನ್ಸೆಕ್ಯೂರ್ ಫೀಲ್ ಮಾಡಬೇಕು ಅಂತ ಏನೂ ಇಲ್ಲ. ಬಿಕಾಸ್ ನೀವು ಮೇಲ್ಗಡೆ ನನ್ನ ಹಲ್ಲುಗಳನ್ನ ನೋಡಿದ್ರೆ ಅದು ಸ್ವಲ್ಪ ವೈಟಾಗೇ ಇದೆ, ಇದು ಮಾತ್ರ ಎಲ್ಲೋ ಆಗಿದೆ. ಏನಕ್ಕಂತಂದರೆ ಕೆಲವೊಬ್ರು ಹಲ್ಲು ತುಂಬ ಬೇಗ ಎಲ್ಲೋ ಆಗುತ್ತೆ, ಆವಾಗ ಅವ್ರಿಗೆ ಈ ವಯರ್ ಹಾಕಿರ್ತಾರಲ್ಲ, ಆ ವಯರ್ ಫುಲ್ ವೈಟ್ ಕಾಣ್ತಾ ಇರುತ್ತೆ ಆ್ಯಂಡ್ ಹಲ್ಲು ಫುಲ್ ಎಲ್ಲೋ ಕಾಣ್ತಾ ಇರುತ್ತೆ. ಸೊ ಆ ಥರ ಆದಾಗ ಪ್ರಾಬ್ಲಮ್ ಆಗಬಾರ್ದಲ್ವ, ಆಕ್ವರ್ಡಾಗಿ ಕಾಣಿಸ್ಬಾರ್ದು ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಈ ವಯರ್ನ ಹಾಕಿ 2 ದಿನಕ್ಕೆ ಅದು ಎಲ್ಲೋ ಆಗೋಗ್ಬಿಡುತ್ತೆ. ನಾವು ನೀಟಾಗಿ ಮೇಂಟೈನ್ ಮಾಡಿದ್ರು ಮಾಡಲಿಲ್ಲ ಅಂದ್ರೂ ಅಷ್ಟೇ. ಸೊ ಈ ಥರ ಆಗೋಗ್ಬಿಡುತ್ತೆ. ಸೊ ಇದೊಂದು ವಿಷಯ, ಲೈಕ್ ನಾವು ಇವಾಗ ಬೇರೆಯವ್ರ ಹತ್ರ ಮಾತಾಡುವಾಗ ಅವ್ರಿಗೆ ನೋಡಿದ್ರೆ ಎಲ್ಲೋ ಇದೇನಪ್ಪ ಅಂತ ಅನಿಸ್ಬೋದು. ಬಟ್ ರಿಯಾಲಿಟಿಯಲ್ಲಿ ಏನಂತ ಅಂದರೆ ಅದು ನಮ್ಮ ಹಲ್ಲಿಂದ ಆಗಿರೋದಲ್ಲ, ಅದು 1-2-3 ಡೇಸ್ ನಮ್ಮ ಸಲೈವಾದಲ್ಲಿ ಒಳಗಡೆ ಇದೆ ಅಂತ ಅನ್ನುವಾಗ ಅದರಷ್ಟಕ್ಕೆ ಅದೇನೇ ಕಲರ್ ಚೇಂಜ್ ಆಗುತ್ತೆ. ನೋ ಮ್ಯಾಟರ್ ನೀವು ಹೇಗೆಲ್ಲ ಮೇಂಟೈನ್ ಮಾಡ್ತೀರಾ, ಹೇಗೆಲ್ಲ ಬ್ರಷ್ ಮಾಡ್ತೀರಾ ಅದೆಲ್ಲ. ಸೊ ಯಾ ಗೈಸ್, ಓಕೆ ಬಾಯ್.